ಧಾರವಾಡದ ಲೋಕಸಭಾ ಚುನಾವಣಾ ಕಾವು ನಿನ್ನ ಇದ್ದಂತೆ ಇಂದಿಲ್ಲ, ತಿರುವುಗಳನ್ನು ಪಡಿತಾನೇ ಇದೆ. ಹುಬ್ಬಳ್ಳಿಯ 3000 ಮಠದಲ್ಲಿ ಎಲ್ಲ ಮಠಾಧೀಶರು ಕೂಡಿಕೊಂಡು ಸಭೆಯನ್ನ ಮಾಡುತ್ತಿದ್ದಾರೆ. ನಿಮಗೆಲ್ಲ ತಿಳಿದಿರುವಂತೆ ಶ್ರೀ ದಿಂಗಾಲೇಶ್ವರ ಸ್ವಾಮಿಗಳು ಮಠಾಧೀಶರ ಸಲಹೆ ಸೂಚನೆಗಳನ್ನು ಪಡೆಯೋದಕ್ಕೆ 3000 ಮಠದಲ್ಲಿ ಸಭೆಯನ್ನ ನಡೆಸಲಾಗುತ್ತಿದೆ. ರಾಜಕೀಯ ಪ್ರವೇಶದ ಕುರಿತು ಇಂದು ಮಹತ್ತರವಾದ ಚಿಂತನ ಮಂಥನ ಸಭೆಯನ್ನ ನಡೆಸ್ತಾ ಇದ್ದಾರೆ. ಇನ್ನು ದಿಂಗಾಲೇಶ್ವರ ಶ್ರೀಗಳು ವಿವಿಧ ಮಠಾಧೀಶರ ತೀರ್ಮಾನದಂತೆ ಮುಂದಿನ ನಿರ್ಣಯ ಏನೆಂಬುದು ಇಂದು ಗೊತ್ತಾಗಬೇಕಾಗಿದೆ. ಬೇಡಿಕೆಯನ್ನ ಈ ಸಂದರ್ಭದಲ್ಲಿ ಇಡುತ್ತೇನೆ ಅಂತಕ್ಕಂಥ ನಮ್ಮ ದೇಶದ ಇತಿಹಾಸದಲ್ಲಿ ಯಾವುದೇ ಒಂದು ಸಾಮಾಜಿಕ ಸಮಸ್ಯೆಗಳು ಬಂದಂಥ ಸಂದರ್ಭದಲ್ಲಿ ಮಠಾಧಿಪತಿಗಳು ಧ್ವನಿ ಎತ್ತಿರ್ತಕ್ಕಂಥದ್ದು ಅದು ಇತಿಹಾಸದಿಂದ ನಡೆದು ಬಂದಿರತಕ್ಕಂಥದ್ದು ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛಪಡ್ತೇವೆ. ನಾವು ಮಠಾಧಿಪತಿಗಳ ಸಭೆಯಲ್ಲಿ ಚರ್ಚಿಸಲಿದ್ದೇವೆ ಅಂತಕ್ಕಂಥದ್ದನ್ನು ಮಾಧ್ಯಮದವರ ಮೂಲಕ ನಾನು ಇಡೀ ನಾಡಿನ ಮಠಾಧಿಪತಿಗಳಿಗೆ ಈ ಮೂಲಕ ಆಮಂತ್ರಣವನ್ನು ಕೊಡ್ತಾ ಇದ್ದೇನೆ. ಹಾಗಾಗಿ ಎಲ್ಲ ಮಠಾಧಿಪತಿಗಳನ್ನು ಕರೆದು ಅಂತರಂಗದಲ್ಲಿ ಒಂದು ಚರ್ಚೆಯನ್ನು ಮಾಡಿಕೊಂಡು ನಾವು ಆ ಸಭೆಯ ನಂತರದಲ್ಲಿ ಆ ಮಠಾಧಿಪತಿಗಳು ತೆಗೆದುಕೊಂಡಿರ್ತಕ್ಕಂತಹ ತೀರ್ಮಾನಗಳನ್ನು ತಮ್ಮ ಮಾಧ್ಯಮದವರ ಮುಂದೆ ನಾವು ಇಡ್ತೇವೆ ಅಂತಕ್ಕಂಥ ಸೂಚನೆಯನ್ನು ಕೂಡ ಕೊಡಬಹುದು. ಈಗ ನಾವು ನಿಮ್ಮ ಮುಂದೆ ಬಂದೀವಿ ಅಂತಂದ್ರೆ ಸಮಾಜ ಹಸದಿದೆ ಅಂತಕ್ಕಂಥದ್ದು ನಮಗೆ ಗೊತ್ತಾಗಿದೆ. ಈಗ ನಾವು ಬಂದಿರತಕ್ಕಂಥ ವಿಚಾರ ಏನು, ಯಾವುದೇ ಒಂದೇ ಸಮಾಜವನ್ನು ಉದ್ದೇಶಿಸಿ ಬಂದಿಲ್ಲ, ಒಬ್ಬ ವ್ಯಕ್ತಿಗಳನ್ನು ಉದ್ದೇಶಿಸಿ ಬಂದಿಲ್ಲ, ಯಾವುದನ್ನೂ ಬಂದಿಲ್ಲ. ನಮ್ಮ ಕರ್ತವ್ಯ ಅದು. ಮಠಾಧಿಪತಿಗಳು ಕೂಡಿಕೊಂಡು ಚಿಂತನ ಮಂಥನ ಮಾಡತಕ್ಕಂಥದ್ದು ಒಂದು ನಮ್ಮ ಕರ್ತವ್ಯ ಇದೆ. ಆ ಕರ್ತವ್ಯದ ಪಾಲನೆಗಾಗಿ ನಾವು ಬಂದಿದ್ದೇವೆ.